ಇವತ್ತು ಸಿಇಟಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಯಾವಾಗ ರಿಸಲ್ಟ್ ಬರುತ್ತೋ ಅಂತ ತುದಿಗಾಲಲ್ಲಿ ಕಾದುಗೂತಿದ್ದಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಪ್ರಕಟ ಆಗಿದೆ. ಜೊತೆಗೆ ಈ ಬಾರಿ ಸಿಇಟಿ ಪರೀಕ್ಷೆಯಲ್ಲಿ ಭಾರಿ ಸದ್ದು ಮಾಡಿದ್ದ ಜನಿವಾರ ತೆಗೆಸಿದ್ದ ಪ್ರಕರಣದ ಅಭ್ಯರ್ಥಿಗೂ ರ್ಯಾಂಕ್ ನೀಡಲಾಗಿದೆ. ಹಾಗಿದ್ರೆ ಯಾರಿಗೆಷ್ಟು ರ್ಯಾಂಕ್? ಇಲ್ಲಿದೆ ರಿಪೋರ್ಟ್. ಸಿಇಟಿ ಎಕ್ಸಾಮ್ ಬರೆದು ಯಾವಾಗ ರಿಸಲ್ಟ್ ಬರುತ್ತೋ ಅಂತ ಕಾಯ್ತಾ ಕೂತಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಕುತೂಹಲಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ್ದ ಯುಜಿಸಿಇಟಿ ಫಲಿತಾಂಶ ಹೊರಬಿದ್ದಿದೆ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ 3,11,000 ಅಭ್ಯರ್ಥಿಗಳ ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ. ಎರಡ್ 2025-26ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ಪ್ರಕಟ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಈ ಬಾರಿಯ ಸಿಇಟಿ ಪರೀಕ್ಷೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಗಂಡ್ಹೈಕ್ಳು ಮೇಲುಗೈ ಸಾಧಿಸಿದ್ದಾರೆ. ಸುಮಾರು 2,62,195 ಮಂದಿ ಇಂಜಿನಿಯರ್ ವಿಭಾಗದಲ್ಲಿ ರ್ಯಾಂಕಿಂಗ್ ಪಡೆದಿದ್ದು, ಬೆಂಗಳೂರಿನ ಚೈತನ್ಯ ಟೆಕ್ನೋ ಸ್ಕೂಲ್ ವಿದ್ಯಾರ್ಥಿಗಳೇ ಟಾಪ್ 3 ಪಟ್ಟವನ್ನ ಅಲಂಕರಿಸಿದ್ದಾರೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ಚೈತನ್ಯ ಟೆಕ್ನೋ ಸ್ಕೂಲ್ ವಿದ್ಯಾರ್ಥಿ ಭವೇಶ್ ಜಯಂತಿ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಅದೇ ಸಂಸ್ಥೆಯ ವಿದ್ಯಾರ್ಥಿ ಸಾತ್ವಿಕ್ ಬಿ ಬಾರದಾರ್ 2ನೇ ರ್ಯಾಂಕ್ ಪಡೆದಿದ್ರೆ, 3ನೇ ರ್ಯಾಂಕ್ ಕೂಡ ಚೈತನ್ಯ ಟೆಕ್ನೋ ಸ್ಕೂಲ್ನ ದಿನೇಶ್ ಗೋಮತಿ ಶಂಕರ್ ಪಾಲಾಗಿದೆ. I am really happy about this result. So I think this is success for all the efforts and hard work I have done for like past 6 months or 1 year. I would like to thank all the constraints like spiritual power, my parents' support, my teachers' support. ಇನ್ನು ಕೃಷಿ ವಿಭಾಗದಲ್ಲಿ ಮೂಡ್ಬಿದ್ರೆಯಲ್ಲಿರುವ ಆಳ್ವಾಸ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಅಕ್ಷಯ್ ಎಂ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ಸಾಯಿ ಶರವಣ ಹಾಗೂ ಸುಚಿತ್ 2 ಮತ್ತು 3ನೇ ರ್ಯಾಂಕ್ ತಮ್ಮದಾಗಿಸಿಕೊಂಡಿದ್ದಾರೆ. ನರ್ಸಿಂಗ್ ವಿಭಾಗದಲ್ಲಿ ಯಲಹಂಕದಲ್ಲಿರುವ ನಾರಾಯಣ ಇ ಟೆಕ್ನೋ ಕಾಲೇಜಿನ ವಿದ್ಯಾರ್ಥಿ ಹರೀಶ್ ರಾಜ್ ಮೊದಲ ರ್ಯಾಂಕ್ ಪಡೆದಿದ್ರೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಆತ್ರೇಯ ವೆಂಕಟಾಚಲ 2ನೇ ರ್ಯಾಂಕ್ ಪಡೆದಿದ್ದಾರೆ. 3ನೇ ರ್ಯಾಂಕ್ ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಸಫಲ್ ಎಸ್ ಶೆಟ್ಟಿ ಅಲಂಕರಿಸಿದ್ದಾರೆ. ಇನ್ನು ಸಿಇಟಿ ಬರೆಯಲು ಜನಿವಾರ ತೆಗೆಸಿದ್ದ ಪ್ರಕರಣದಲ್ಲಿ ಪರೀಕ್ಷಾ ವಂಚಿತನಾಗಿದ್ದ ವಿದ್ಯಾರ್ಥಿ ಸುಚಿವೃತ್ ಕುಲಕರ್ಣಿಗೂ ರ್ಯಾಂಕ್ ನೀಡಲಾಗಿದೆ. ಗಣಿತ ಪರೀಕ್ಷೆಗೆ ಗೈರಾಗಿದ್ದ ಸುಚಿವೃತ್ಗೆ ಸಿಇಟಿ ಇಂಜಿನಿಯರಿಂಗ್ ವಿಭಾಗದಲ್ಲಿ 2,06,000ನೇ ರ್ಯಾಂಕ್ ಪಡೆದಿದ್ದಾನೆ. ಅವರ ಹೆಸರು ಸುಚಿವೃತ್ ಕೆ ಕುಲಕರ್ಣಿ. ಬೀದರಲ್ಲಿ ಆಗಿದಂಥ ಘಟನೆ, ಅದೊಂದು ಪ್ರೈವೇಟ್ ಕಾಲೇಜಲ್ಲಿ ಆಗಿರ್ತಕ್ಕಂಥ ಘಟನೆ. ಈಗ ಇಲ್ಲಿ ಅವರಿಗೆ ನಾನು ಅವ್ರದ್ದು ರ್ಯಾಂಕ್ ಏನದು ನಾನು ಇಲ್ಲಿ ಓದೋದು ಬೇಡ ಅಂತ ಕಾಣ್ತದೆ. ಈಗ ಅವ್ರದ್ದು ಈಗ ಇಂಜಿನಿಯರಿಂಗ್ ಏನೋ ರ್ಯಾಂಕಲ್ಲಿ ಅವರಿಗೆ ಇದು ನಾವು ಬರೀ ಇಂಜಿನಿಯರಿಂಗ್ದು ಇದು ಮಾಡ್ತಾಯಿದ್ದೀನಿ. ಅವರ ರ್ಯಾಂಕ್ ಬಂದು 2,06,000 ಬಂದಿದೆ. ಒಟ್ಟಾರೆ ಇವತ್ತು ಸಿಇಟಿ ಫಲಿತಾಂಶ ಪ್ರಕಟ ಮಾಡಿರುವ ಕೆಇಎ ವಿದ್ಯಾರ್ಥಿಗಳ ಕೌನ್ಸೆಲಿಂಗ್ ಶುರು ಮಾಡಲು ಮುಂದಾಗಿದೆ. ಕಳೆದ ಬಾರಿ ನಡೆದಿರುವ ಸೀಟ್ ಬ್ಲಾಕಿಂಗ್ ಪ್ರಕರಣಗಳನ್ನು ತೀವ್ರವಾಗಿ ಪರಿಗಣಿಸಿರುವ ಕೆಇಎ ಈ ಬಾರಿ ಅಂತಹ ಘಟನೆ ನಡೆಯದಂತೆ ಎಚ್ಚರ ವಹಿಸಿದೆ. ಪ್ರಗತಿ ಶೆಟ್ಟಿ ಜೊತೆ ಸತ್ತಾರ್, ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.